ಹಲೋ ಪ್ರೀತಿಯ ಆರ್ನಿಸಮ್ ಸ್ಟೂಡೆಂಟ್ಸ್, ನಿಮ್ಗೋಸ್ಕರ ವಿಡಿಯೋ. ಸೊ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಆಲ್ರೆಡಿ ನಾವು ತುಂಬಾ ವಿಡಿಯೋಸ್ ಡಿಸ್ಕಸ್ ಮಾಡಿದ್ವಿ ಕ್ಲೌಡ್ ಕಂಪ್ಯೂಟಿಂಗ್ ಹೇಗೆ ಸಿಲೆಬಸ್ ಇರುತ್ತೆ, ಸ್ಕೀಮ್ ಇರುತ್ತೆ. ತುಂಬಾ ವಿಡಿಯೋಸ್ ನಾವು ಆಲ್ರೆಡಿ ಮಾಡಿದ್ವಿ, ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಅಲ್ಲಿಂದ ನೀವು ವಿಡಿಯೋಸ್ ನೋಡ್ತಾ ಹೋಗ್ಬೋದು. ಸೊ ನಮ್ಮ ಏನೋ ಜಸ್ಟ್ ಯೂಟ್ಯೂಬ್ ಅಲ್ಲೇ BCS 601 ಅಂತ ಹೊಡೆದ್ರೆ ಸಾಕು, ನಮ್ಮ ಎಷ್ಟೋ ವಿಡಿಯೋಸ್, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಪಾಸಿಂಗ್ ಪ್ಯಾಕೇಜಸ್ ಎಲ್ಲ ನಿಮ್ಮ ಸೀನಿಯರ್ಸ್ಗೆ ಮಾಡಿರೋ ವಿಡಿಯೋಸ್ನ ನಿಮ್ಗೆ ಅಲ್ಲಿ ನೋಡ್ತಾ ಹೋಗ್ಬೋದು. ಅದೇ ತರ ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡೆಲ್ ವೈಸ್ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಮ್ಮ ವೆಬ್ಸೈಟ್ ಅಲ್ಲಿ ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರ, ವಿಡಿಯೋಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ನಿಮ್ಗೆ ಇದ್ರಾಗ ಎಲ್ಲಾ ಕೂಡ ವಿಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಿದೀವಿ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಅಪ್ಲೋಡ್ ಮಾಡಿದೀವಿ. ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ, ರಿಸರ್ಚ್ ಮಾಡ್ತಾ ಹೋಗಿ, ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಓಕೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ವೆಬ್ಸೈಟ್ ನೋಡೋಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ನೋಡಿ. ನಾನು ಈಗ ತೋರಿಸ್ತಾ ಇರೋದು ನಿಮ್ಗೆ ಗೂಗಲ್, ಓಕೆನಾ. ಕ್ರೋಮ್ ಇದರಲ್ಲಿ ನೀವು ಜಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ನೇಮ್ ಯಾವ್ದು ಅಂದ್ರೆ, ಸಬ್ಜೆಕ್ಟ್ ಕೋಡ್ ಯಾವ್ದು ಅಂದ್ರೆ BCS 601 ಅಂತ, ಓಕೆನಾ. ಇದು ಮತ್ತೆ ನಮ್ಮ ವೆಬ್ಸೈಟ್ ನೇಮ್ ಹೊಡಿಬೇಕು. ಈ 601 ನೋಡಿದ ತಕ್ಷಣ ನಿಮ್ಗೆ ನೋಡ್ಬೋದು. 60 ಹೊಡೆದ ತಕ್ಷಣ ನೋಡಿ, ಇಲ್ಲಿ ಫಸ್ಟ್ VT ಸರ್ಕಲ್, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ ನೋಡಿ. ಈ ತರ ಎಲ್ಲ ಕ್ವಶನ್ ಈ ತರ ಎಲ್ಲ ಬರುತ್ತೆ ನೋಡಿ. ಅದಾದ್ಮೇಲೆ ನಿಮ್ಗೆ ನಮ್ಮ ಕ್ಲೌಡ್ ಕಂಪ್ಯೂಟಿಂಗ್ ಸರ್ಚ್ ಕ್ರಿಯೇಟರ್ ಇದು ನಮ್ಮ ಯೂಟ್ಯೂಬ್ ಚಾನಲ್. ನೋಡಿ, ಪೂರ್ತಿ ಎಲ್ಲಾ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದು ಕ್ಲೌಡ್ ಕಂಪ್ಯೂಟಿಂಗ್, ಇದು ನಮ್ಮ ವೆಬ್ಸೈಟ್ ಕ್ಲೌಡ್ ಕಂಪ್ಯೂಟಿಂಗ್ BCS 601 ಅಂತ. ಇದು ಸಮ್ಟೈಮ್ಸ್ ಇದು ಹೇಗೆ ವರ್ಕ್ ಆಗುತ್ತೆ, ಈ ಸರ್ಚ್ ನಾವೇನ್ ಸರ್ಚ್ ಮಾಡ್ತೀವಲ್ಲ ಆ ಕೀವರ್ಡ್ಸ್ ಅಂದ್ರೆ, ಒಂದ್ಸಲ ಕೆಲವೊಂದ್ಸಲ ಟಾಪ್ ಅಲ್ಲಿ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ಮಿಡಲ್ ಅಲ್ಲಿ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ಲೋವರ್ ಅಲ್ಲಿ ವರ್ಕ್ ಆಗುತ್ತೆ, ಈ ತರ ಆಗುತ್ತೆ. ಬಟ್ ನಿಮ್ ಪರ್ಫೆಕ್ಟ್ ನಮ್ಮ ವೆಬ್ಸೈಟ್ ಸಿಗ್ಬೇಕಂದ್ರೆ ನೋಡಿ, ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಕೋಡು ಮತ್ತೆ ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆ ಪರ್ಟಿಕ್ಯುಲರ್ ಲಿಂಕ್ ಗೆ ಡೈರೆಕ್ಟ್ ಹೋಗ್ತಾ ಹೋಗುತ್ತೆ. ಈಗ ಈ ತರ ಟೈಪ್ BCS 601 ಸರ್ಚ್ ಕ್ರಿಯೇಟರ್ಸ್ ಅಂತ ಎಂಟರ್ ಟೈಪ್ ಮಾಡಿದಾದ್ಮೇಲೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ನೋಡಿ, ಫಸ್ಟ್ ಲಿಂಕ್ ಅಲ್ಲೇ ನಿಮ್ಗೆ ನೋಡ್ತಾ ಹೋಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ BCS 601 ಅಂತ, ಓಕೆನಾ. 601 ಈ ಲಿಂಕ್ ನ ಡೈರೆಕ್ಟ್ ಲಿಂಕ್ ಈಗ ಕಾಣಿಸ್ತಾ ಹೋಗುತ್ತೆ. ಈ ಲಿಂಕ್ ಮೇಲೆ ಒಂದ್ಸಲ ಮೌಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸ್ತಾ ಹೋಗುತ್ತೆ. ಇದು ನಮ್ಮ ಡೈರೆಕ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಪೇಜ್, ಡೈರೆಕ್ಟ್ ಪೇಜ್. ಇಲ್ಲಿ ನೀವು ಈ ತರ ನೋಡ್ತಾ ಹೋಗ್ಬೋದು. ಇದು ಸರ್ಚ್ ಕ್ರಿಯೇಟರ್, ಇದು ಮಾಡೆಲ್ ಪೇಜ್ ಇದು. ಇದು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಲ್ಲಾ ಏನು ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಮತ್ತೆ ಟೆಲಿಗ್ರಾಮ್, ವಾಟ್ಸ್ಆಪ್ ಚಾನಲ್ ಎಲ್ಲ ಕೂಡ ನೀವು ಜಾಯಿನ್ ಆಗ್ತಾ ಹೋಗ್ಬೋದು 6M ಸ್ಟೂಡೆಂಟ್ಸ್. ನಿಮ್ಗೆ ಅಲ್ಲಿ ಸೇಮ್ ಇದೇ ತರ ಡೈಲಿ ಕ್ವಶನ್ ಪೇಪರ್ಸ್ ಮತ್ತೆ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನಮ್ಮ ಟೀಮ್ ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತಾರೆ. ಜಾಬ್ ಪೋಸ್ಟಿಂಗ್ ಕೂಡ ಅಲ್ಲೇ ಆಗ್ತಾ ಹೋಗ್ತಾರೆ. ನೀವು ಅಲ್ಲಿಂದ ಕೂಡ ನೀವು ನಿಮ್ಗೆ ಹೆಲ್ಪ್ಫುಲ್ ಆಗೋ ತರ ರಿಸೋರ್ಸ್ ನಲ್ಲಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆ, ಈ ಮಾಡಲ್ ಕಾರ್ಡ್ ಅಲ್ಲಿ ಇಲ್ಲಿ ಇದೆಯಲ್ಲ, ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಜಸ್ಟ್ ಈ ಬಟನ್ ನ ಕ್ಲಿಕ್ ಮಾಡಿ. ಸೇಮ್ ಫೋನ್ ಅಲ್ಲೂ ಕೂಡ ಇದೇ ತರ ಕಾಣಿಸುತ್ತೆ. ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ ಅಗೇನ್ ಜಾಯಿನ್ ಅವರ್ ಗ್ರೂಪ್ಸ್ ಅಂತ ಕಾಣಿಸ್ ನೋಡಿ. ಇದರಲ್ಲಿ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗ್ಬೋದು, ಮತ್ತೆ ವಾಟ್ಸ್ಆಪ್ ಚಾನಲ್ ಕೂಡ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸ್ಆಪ್ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ, ರೀಡೈರೆಕ್ಟ್ ಆಗುತ್ತೆ. ಅಲ್ಲಿಂದ ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಆತರ ನಾವಿಲ್ಲಿ ಇಂಟಿಗ್ರೇಟ್ ಮಾಡಿದೀವಿ. ಅದಾದ್ಮೇಲೆ ನೀವು ಇಲ್ಲಿ ಜಸ್ಟ್ ಕೋರ್ಸ್ ಇನ್ಫಾರ್ಮೇಶನ್ ಏನಿದೆ, ನಿಮ್ಮ ಸೀನಿಯರ್ಸ್ ಆಲ್ರೆಡಿ ಇದನ್ನ ಪ್ರೊವೈಡ್ ಮಾಡಿ, ಸೇಮ್ ನಿಮ್ಗೆ ರಿಪೀಟ್ ಆಗಿದೆ ಅಷ್ಟು ಬಿಟ್ರೆ ಬೇರೆ ಇಲ್ಲಿ ಯಾವ್ದು ತರ ಚೇಂಜಸ್ ಏನಿಲ್ಲ. ಬಟ್ ಈ 26 ಅಲ್ಲಿ ಏನಂದ್ರೆ ಮಾಡಲ್ ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಹೋಗುತ್ತೆ, ಮತ್ತೆ ಕ್ವಶನ್ಸ್ ಕೂಡ ಬೇರೆ ಬೇರೆ ತರ ಕ್ವಶನ್ ಕೇಳ್ತಾ ಹೋಗ್ತಾರೆ. ಕೋರ್ಸ್ ಕೋಡ್ BCS 601, ಮತ್ತೆ ಇದು ಕ್ರೆಡಿಟ್ಸ್ ಇರೋದು 3 ಕ್ರೆಡಿಟ್ಸ್, ಟೋಟಲ್ ಅವರ್ಸ್ 40 ಅವರ್ಸ್. ಎಕ್ಸಾಮಿನೇಷನ್ ಇದಕ್ಕೆ 3 ಅವರ್ಸ್ ಇರುತ್ತೆ. ಅದನ್ನ ಕ್ಲೀನ್ ಆಗಿ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ, ಕೋರ್ಸ್ ಇನ್ಫಾರ್ಮೇಶನ್. ಕೋರ್ಸ್ ಆಬ್ಜೆಕ್ಟಿವ್ಸ್ ಏನೇ, ನಿಮ್ ಸಿಲೆಬಸ್ ಏನಿರುತ್ತಲ್ಲ ಸೇಮ್ ಪ್ರೊಸೀಜರ್ ನಾವೆಲ್ಲ ಫಾಲೋ ಮಾಡೋದು ಅದಿಲ್ಲಿ ಕಾಣಿಸ್ತಾ ಹೋಗುತ್ತೆ. ಕೋರ್ಸ್ ಮಾಡಲ್ಸ್. ಈ ಕೋರ್ಸ್ ಮಾಡಲ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಕ್ಯಾನ್ಸಲ್ ಮಾಡಿ ಈ ತರ ಡ್ರಾಪ್ ಡ್ರಾಪ್ ಮಾಡಿದ್ರೆ ಹೋಗುತ್ತೆ ನೋಡಿ. ಇದು ಕ್ಲೌಡ್ ಕಂಪ್ಯೂಟಿಂಗ್ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ. ಐ ಹೋಪ್ ನಿಮ್ಗೆ ಪ್ರತಿ ವಿಡಿಯೋದಲ್ಲೂ ನಾವು ಇದನ್ನ ಹೇಳ್ಕೊಂಡ್ ಬಂದಿದೀವಿ ಹೇಗೆ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ. AWS ಕೋರ್ಸ್ ಕೂಡ ನಾವು ರಿಲೀಸ್ ಮಾಡಿದ್ವಿ, ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ GCP ವಿಡಿಯೋಸ್ ಕೂಡ ಕೋರ್ಸ್ ಕೂಡ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ. ಅದನ್ನ ಎಷ್ಟೋ ವಿಡಿಯೋಗಳು ಹೇಳಿದ್ವಿ. ನಿಮ್ಗೆ ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. AWS ಮತ್ತೆ GCP ಎರಡೂ ಕೂಡ ಲ್ಯಾಬೊರೇಟರಿದು ಲಿಂಕ್ ಇರುತ್ತೆ, ಕೋರ್ಸ್ ಲಿಂಕ್. ಅಲ್ಲಿ ನೀವು ಜಾಯಿನ್ ಆಗಿ ಆ ಕೋರ್ಸ್ ನೀವು ಕಲಿತಾ ಹೋಗ್ಬೋದು. ಈ ಫ್ಯಾಕಲ್ಟೀಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ, ನೀವು ಕ್ಲಿಕ್ ಮಾಡಿ ಅದ್ರ ವಿಡಿಯೋಸ್ ನೀವು ಆಲ್ರೆಡಿ ವಾಚ್ ಮಾಡ್ತಾ ಹೋಗ್ಬೋದು. ಆತರ ನಾವು ಕೋರ್ಸ್ ಅಪ್ಡೇಟ್ ಮಾಡಿದೀವಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯಿನ್ ಆಗಿ ಅದಕ್ಕೆ ರಿಜಿಸ್ಟರ್ ಆಗಿ.
ನಿಮ್ಗೆ ಈಸಿಗೆ ಅಲ್ಲಿ ಅರ್ಥ ಆಗೋ ತರ ಹೇಳ್ಕೊಟ್ಟಿದ್ವಿ. ಎರಡೂ ಲ್ಯಾಂಗ್ವೇಜ್, ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಟ್ಟಿದ್ವಿ. ಸೊ ಇದು ಜಸ್ಟ್ ಅದರದ್ದು ಲ್ಯಾಬ್ ಮ್ಯಾನ್ಯಲ್ GCP ಇದು. ಸೊ ಅದೇ ತರ ಸೊ AWS ಇರೋದು ನೋಡಿ, ಇದು GCP. ಸೊ ನಾನೇ ಕ್ರಿಯೇಟ್ ಮಾಡೋದು ಕುತ್ಕೊಂಡು, ಇದು GCP. ಸಮ್ ಅಕೌಂಟ್ ಕ್ರಿಯೇಟ್ ಆಗಲ್ಲ GCP, ಅದು ಆ ಪ್ರಾಬ್ಲಮ್ ನಾನು ಆಡಿ ಇದನ್ನ ಸೊ ಪ್ರಾಬ್ಲಮ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಅದು ಕೋರ್ಸ್ ವಿಡಿಯೋದಲ್ಲಿ ನೀವು ಅದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಸೊ ಅದು ಪೇಪರ್ ಇಲ್ಲ, ಆ ಲ್ಯಾಬ್ ಮೆನಲ್ಲಿ ಹಾಕಿದೀವಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಲ್ಯಾಬ್ ಮೆನು ಡೌನ್ಲೋಡ್ ಮಾಡ್ಕೋ. ಈ ಲ್ಯಾಬ್ ಮೆನು ಫುಲ್ ಡೌನ್ಲೋಡ್, ಫುಲ್ ಲ್ಯಾಬ್ ಮೆನು ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇನ್ನೊಂದು ಇಂಟರ್ಫೇಸ್ ಬರುತ್ತೆ ನೋಡಿ, ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿಂದ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಗೆಟ್ ಇಟ್ ನಾವು ಅಂತ ಕ್ಲಿಕ್ ಮಾಡಿ, ಬಟನ್ ಕ್ಲಿಕ್ ಮಾಡಿ. ಸೊ ನಂಬರ್ ಕೇಳುತ್ತೆ, ನಿಮ್ ಫೋನ್ ನಂಬರ್ ಕೇಳುತ್ತೆ. ಸೊ ಎಂಟರ್ ಮಾಡ್ಬಿಟ್ಟು ಸೊ ನಿಮ್ಗೆ ಒಂದು OTP ಬರುತ್ತೆ. ಆ OTP ಎಂಟರ್ ಮಾಡಿದ್ರೆ ನಿಮ್ಗೆ ಸೊ ಇಲ್ಲೇನ್ ಕಾಣಿಸ್ತಿಲ್ಲ, ಈ ಅಮೌಂಟ್ ಕಟ್ ಆಗೋದಕ್ಕೆ ಪ್ಲಾಟ್ಫಾರ್ಮ್ ತೋರಿಸ್ತೀವಿ. ಗೂಗಲ್ ಪೇನ, ಫೋನ್ ಪೇನ ಅಥವಾ ಪೇಟಿಎಂ, ಈ ತರ 3 ಪ್ಲಾಟ್ಫಾರ್ಮ್, ಪೇಮೆಂಟ್ ಪ್ಲಾಟ್ಫಾರ್ಮ್ ತೋರಿಸುತ್ತೆ. ಸೊ ಅದ್ರ ಇಂಟ್ರೆಸ್ಟ್ ಪೇ ಮಾಡ್ಬಿಟ್ಟು ನೀವು ಈ PDF ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದೇ ತರ ನೋಡಿ, ಸೊ ಇದು ಏನು ಬ್ಯಾಕ್ ಬಂದ್ರೆ ಸಾಕು, ಅಗೇನ್ ಸೇಮ್ ಪೇಜ್ ರೀಲೋಡ್ ಆಗುತ್ತೆ. ಅಗೇನ್ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅದೇ ತರ ನೋಡಿ. ಸೊ ಫುಲ್ ಲ್ಯಾಬ್ ಮ್ಯಾನ್ಯಲ್, ಇದು AWS, ಇಲ್ಲಿ ಕಾಣಿಸ್ತಿಲ್ಲ, ಇದು AWS. ಇದು ಆಲ್ರೆಡಿ ಈ ಸ್ಕೀಮ್ ಆಫ್ ಎವಾಲ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಕೀಮ್ ಆಫ್ ಎವಾಲ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದನೇ ನೀವು ಹೇಗೆ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು, ಹೇಗೆ ಎವಾಲ್ಯೂಟರ್ಸ್ ನಿಮ್ಮ ಏನು ಆನ್ಸರ್ ಸ್ಕ್ರಿಪ್ಟ್ ಅನ್ನ ಎವಾಲ್ಯೂಟ್ ಮಾಡ್ತಾರೆ ಅಂತ ಎಲ್ಲಾ ಐಡಿಯಾ ಕೂಡ ಈ ಸ್ಕೀಮ್ ಆಫ್ ಎವಾಲ್ಯೂಷನ್ ಬರೋದು. ಆ ರೀಸನ್ ಇಂದಾನೆ ಸ್ಕೀಮ್ ಆಫ್ ಎವಾಲ್ಯೂಷನ್ VT ದವರೇ ರಿಲೀಸ್ ಮಾಡ್ತಾರೆ. VTU ಏನು ಎವಾಲ್ಯೂಷನ್ ಟೀಮ್ ಇದೆಯಲ್ಲ, ಸೊ ಆ ಟೀಮ್ ಅವರು ರಿಲೀಸ್ ಮಾಡ್ತಾರೆ ಎಲ್ಲಾ ಸ್ಟೂಡೆಂಟ್ಸ್ಗೂ. ಅದು ಕೆಲವೊಂದು ವೆಬ್ಸೈಟ್ ಅಲ್ಲಿ ಫೇರ್ ಕೂಡ ಸಿಗುತ್ತೆ, ಬಟ್ ನಮ್ಮ ಏನು ಪ್ಲಾಟ್ಫಾರ್ಮ್ ಅಲ್ಲಿ ಸೊ ನಾವು ಈ ಸರ್ವರ್ ಮೇಂಟೈನ್ ಮಾಡೋದು ಇವೆಲ್ಲ ಕೂಡ ಇದರಿಂದ ನಾವು ಚಾರ್ಜಸ್ ಅಪ್ಲೈ ಮಾಡಿದೀವಿ. ಸೊ ಇದೊಂದು ರೀಸನ್ ಇಂದಾನೆ ತುಂಬಾ ಜನ ಸ್ಟೂಡೆಂಟ್ಸ್ ಸೊ ಡೌನ್ಲೋಡ್ ಮಾಡೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಕೆಲವರಿಗೆ ಸಿಗೋದು ತುಂಬಾ ಕಷ್ಟ. ಆ ರೀಸನ್ ಇಂದ ನಾವು ಹುಡುಕಿ ತುಂಬಾ ಕಷ್ಟಪಟ್ಟು ಹುಡುಕಿ ಆಮೇಲೆ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡೋದು. ಅದೇ ತರ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಅಮೌಂಟ್ ಹಾಕಿದ್ವಿ. ಇಂಟ್ರೆಸ್ಟ್ ಬೈ ಮಾಡ್ಕೊಂಡು ಇದು ಯೂಸ್ ಮಾಡ್ಕೋದಾಗಿರುತ್ತೆ. ಸೊ ಇದರಿಂದ 100% ನೀವು ಹೀಗೆ ಸೊ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದು, ಮತ್ತೆ ನಿಮ್ಮ ಎವಾಲ್ಯೂಷನ್ ಯಾವ ತರ ಆಗುತ್ತೆ, ಅದು ಹೇಗೆ ಬರೀಬೇಕು ಆನ್ಸರ್ಸ್ ಅಂತ ಎಲ್ಲ ಕ್ಲೀನ್ ಆಗಿ ಕೊಟ್ಟಿರೋದು. VT ದವರೇ ರಿಲೀಸ್ ಮಾಡಿರೋದು ನಾವು. ಸೊ VT ದವರೇ ಕೈಯಲ್ಲಿ ಹ್ಯಾಂಡ್ ರೈಟನ್ ಬರ್ದ್ಬಿಟ್ಟು ಕೊಟ್ಟಿದ್ದೀವಿ ನಾವು. ಸೊ ಓಕೆನಾ, ಇಂಟ್ರೆಸ್ಟ್ ಇರೋರು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಇನ್ಸ್ಟಾ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇದನ್ನು ಲಿಂಕ್ ಅಪ್ಡೇಟ್ ಮಾಡಿದ್ರೆ ಸೊ ಡೈರೆಕ್ಟ್ ಆಗಿ ಈ ತರ ಪೇಮೆಂಟ್ ಪೇಜ್ ಹೋಗುತ್ತೆ. ಅದೇ ತರ ನೋಡಿ ಮಾಡಲ್ ವೈಸ್. ಸೊ ಮಾಡಲ್ 1 ನೋಡಿ, ಇದು ಮಾಡಲ್ 1 ಓಕೆನಾ. ಸೊ ಮಾಡಲ್ 2, ಮಾಡಲ್ 3, ಮಾಡಲ್ 4, ಮಾಡಲ್ 5 ಓಕೆನಾ. ಸೊ ಈ ತರ ನಿಮ್ಗೆ ಯಾವ ಮಾಡಲ್ ಬೇಕು ಈ ತರ ಸ್ಕ್ರಾಲ್ ಮಾಡಿದ್ರೆ ಸಾಕು ಆ ಮಾಡಲ್ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಂಗೊಂದು ಮಾಡಲ್ 1 ಬೇಕು, ನೋಟ್ಸ್ ಬೇಕು. ಸೊ ಇದನ್ನ ನೋಡ್ಬೋದು, ಇಲ್ಲೇ ಪ್ರಿವ್ಯೂ ಕಾಣಿಸುತ್ತೆ ನಿಮ್ಗೆ. ಸೊ ಮಾಡಲ್ 1 ಅಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಇಲ್ಲಿ ಪ್ರಿವ್ಯೂ ಕಾಣಿಸುತ್ತೆ. ಈ ಪ್ರಿವ್ಯೂ ನೋಡ್ಬೋದು ನೀವು. ಸೊ ಇಲ್ಲಿ ಚೆನ್ನಾಗಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅನ್ನಿಸ್ತಂದ್ರೆ ಸೊ ನಮ್ಮೆಲ್ಲಾ ರಿಸೋರ್ಸ್ಗೂ ಪೇಯ್ಡ್ ಆಗಿರುತ್ತೆ. ಯಾಕೆಂದ್ರೆ ಸೊ ನಾನು ಆಲ್ರೆಡಿ ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ಕೊಂಡ್ ಬಂದಿದ್ದೀನಿ, ಪದೇ ಹೇಳಕ್ ಆಗೋದಿಲ್ಲ. ಸೊ ನಾವು ಆ ವೆಬ್ಸೈಟ್ ನ ಮೇಂಟೈನ್ ಮಾಡೋದಕ್ಕೆ, ಸರ್ವರ್ ನ ಮೇಂಟೈನ್ ಮಾಡೋಕೆ, ನೋಟ್ಸ್ ನ ಕ್ರಿಯೇಟ್ ಮಾಡೋಕೆ ನಮ್ಮ ಟೀಮ್ ಅವರು ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಅವ್ರದ ಏನು ಎಫರ್ಟ್ ಗೆ ಸೊ ನೀವು ಕೊಡೋ ವ್ಯಾಲ್ಯೂ ಅದು. ಸೊ ಅದಕ್ಕೋಸ್ಕರ ಮತ್ತೆ ನಾವು ನಮ್ಮ ಸ್ವಂತ ದುಡ್ಡಿಂದ, ಎಸ್ಪೆಷಲಿ ನಾನೇ ಸೊ ನನ್ನ ಸ್ವಂತ ದುಡ್ಡಿಂದ ಈ ವೆಬ್ಸೈಟ್ಗಳಾಗ್ಲಿ ಸರ್ವರ್ಗಳಾಗ್ಲಿ ಮೇಂಟೈನ್ ಮಾಡೋಕೆ ನನ್ನ ಕೈಯಿಂದ ಆಗ್ತಾ ಇರ್ತೀನಿ. ಸೊ ಅದರ ಅಮೌಂಟೇ, ನೀವು ಕೂಡ ಅಮೌಂಟ್ ಏನು ಅಲ್ಲಿ ಅದ್ರಾಗ ಆಗೋದು ಜಸ್ಟ್ 1 ಕಾಲ್ ಅಷ್ಟೇ. ಸೊ ಕಾಲ್ ಭಾಗ ಅಷ್ಟೇ. ಇಲ್ಲಿ ಮಿಕ್ಕಿದ್ದು ಅಷ್ಟು ಅಮೌಂಟ್ ನಾವು ಏನು ಸೊ ಓನ್ ಆಗಿ ಹಾಕಿ ಈ ವೆಬ್ಸೈಟ್ ನ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಾವು ರೆಡಿ ಮಾಡೋದು ಓಕೆನಾ. ಸೊ ಇದ್ರ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಈ ಮಾಡಲ್, ಈಗ ಫಾರ್ ಎಕ್ಸಾಂಪಲ್ ಈ ಮಾಡಲ್ 1 ಅಂತ ನಾನು ಹೇಳಿದ್ನಲ್ಲ, ಸೊ ಇದನ್ನ ನೋಡಿ ಕಾಣಿಸಿದೆಯಲ್ಲ $6.99 ಅಂತ. ಸೊ ಡೌನ್ಲೋಡ್ ಮಾಡಲ್ 1 ಅಂತ ಇದೆಯಲ್ಲ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಇಲ್ಲಿ ಸೇಮ್ ಆಗಿ ನನ್ಗೆ ಇಲ್ಲಿ ಕಾಪಿ ಲಿಂಕ್ ಟು ಶೇರ್ ಅಂತ ಬರ್ತದೆ. ಯಾಕೆಂದ್ರೆ ಸೊ ನಾನು ಆ ತರ ಆಗಿರೋದ್ರಿಂದ, ನಾನೇ ಆ ತರ ಆಗಿರೋದ್ರಿಂದ ನನಗೆ ಈ ತರ ಬರ್ತದೆ, ಬಟ್ ನಿಮ್ಗೆ ಈ ತರ ಬರೋದಿಲ್ಲ. ಸೊ ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಹಾಕ್ಬೇಕು. ಫೋನ್ ನಂಬರ್ ಹಾಕಿದ್ಮೇಲೆ ಸೈನ್ ಇನ್ ಆಗುತ್ತೆ, OTP ಬರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಅಗೇನ್ ಅನ್ಲಾಕ್ ದಿ PDF ಅಂತ ಬರುತ್ತೆ. ಸೊ ಆ PDF ನ ಅನ್ಲಾಕ್ ಮಾಡೋದಕ್ಕೆ ನೀವು ಅಗೇನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲೇನ್ ಅಮೌಂಟ್ ಕಾಣಿಸುತ್ತಲ್ಲ 6.11 ಅಂತ, 6.11 ಅಂತ, 6.99 ಅಂತ ಕಾಣಿಸ್ತು. ಆ ಪೇಮೆಂಟ್ ಮಾಡಿದ್ರೆ ಮಾತ್ರ, ನೀವು ಯಾವ ಇಂಟ್ರೆಸ್ಟ್ ಇರೋ ಪೇಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಪೇ ಮಾಡಿದ್ರೆ ಮಾತ್ರನೇ ಸೊ ಇಷ್ಟು ನೋಟ್ಸ್ ನಿಮ್ಗೆ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವ ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಈಸಿಗೆ ಓದ್ಕೊಳ್ತಾ, ಪ್ರಿಂಟ್ ಹಾಕ್ಸ್ಕೊಂಡು ಓದ್ಕೊಳ್ತಾ ಹೋಗಿ. ಸೊ ನನ್ನ ಸಜೆಷನ್ ಕೇಳಿದ್ರೆ ಸೊ ನೀವು ಮಸ್ಟ್ ಅಂಡ್ ಶುಡ್ ಪ್ರಿಂಟ್ ಹಾಕಿಸ್ಕೊಂಡು ನೋಟ್ಸಸ್ ನ ಓದ್ತಾ ಹೋಗಿ. ಯಾಕೆಂದ್ರೆ ಸೊ ಆನ್ಲೈನ್ ಅಲ್ಲಿ ಏನು ಡಿಜಿಟಲ್ ನೀವು ಓದ್ತೀರಾ ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಕೆಲವೊಂದು ವರ್ಡ್ಸ್ ಮಿಸ್ ಆಯ್ತು. ಸೊ ಈ ನೋಟ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ನಾವು ತುಂಬಾ ಹೇಗೆ ಅಂದ್ರೆ ಸೊ ನೋಟ್ಸಸ್ ರಿಸೋರ್ಸಸ್ ಹೇಗೆ ಹುಡುಕ್ತೀವಿ ಅಂದ್ರೆ, ಫಸ್ಟ್ VTU ಅಲ್ಲಿ ಮೆನ್ಷನ್ ಮಾಡೋ, ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರ. ನಿಮ್ ಸಿಲೆಬಸ್ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಇರುತ್ತೆ ಸಿಲೆಬಸ್ ನೋಡಿ ಹಿಂಗಿರುತ್ತೆ.
ಆ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಸಿಲೆಬಸ್ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ನ ಮೆನ್ಷನ್ ಮಾಡಿರ್ತಾರೆ. ಈ ಟೆಕ್ಸ್ಟ್ ಬುಕ್ ನ ಮೆನ್ಷನ್ ಮಾಡಿದ್ರೆ ಈ ಟೆಕ್ಸ್ಟ್ ಬುಕ್ ನ ಹುಡುಕಿ ಈ ಟೆಕ್ಸ್ಟ್ ಬುಕ್ ಇಂದ ನಾವು ಕಂಟೆಂಟ್ ನ ರೀಜನರೇಟ್ ಮಾಡ್ಬೇಕಂದ್ರೆ ಅಂದ್ರೆ ಪಾಯಿಂಟ್ ವೈಸ್ ನಮ್ ನೋಟ್ಸ್ ನೀವು ಇಲ್ಲೇ ಒಂದ್ಸಲ ಜಸ್ಟ್ PDF ನೋಡಿ, ಒಂದೇ ಒಂದು PDF ತೋರಿಸ್ತೀನಿ ನಿಮಗೆ. ಇದು ಬೇಡ, ಮಾಡಲ್ 1 ನೋಡಿ. ಸೊ ಹೇಗಿದೆ, ಸೊ ಎವಾಲ್ಯೂಷನ್ ಕಂಪ್ಯೂಟಿಂಗ್ ಟೆಕ್ನಾಲಜಿ, ಇದಕ್ಕೆ ಎಷ್ಟು ಪಾಯಿಂಟ್ಸ್ ಬರೀಬೇಕು, ಹೇಗೆ ಬರೀಬೇಕು, ಏನೇನು ಇದೆ ಕಂಟೆಂಟ್, ಇದು ಹೇಗೆ ಎವಾಲ್ಯೂಷನ್ ಆಯ್ತು, ಹೇಗೆ ಗ್ರೋತ್ ಆಯ್ತು ಅಂತ ಕ್ಲೀನ್ ಆಗಿ ಕುತ್ಕೊಂಡು ನಾವು ಪಾಯಿಂಟ್ ವೈಸ್ ನ ಫಸ್ಟ್ ನಾವು ಅನಾಲಿಸಿಸ್ ಮಾಡ್ತೀವಿ. ಯಾರು ನೋಟ್ಸ್ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಸೊ ಸ್ಟೂಡೆಂಟ್ಸ್ ಹೇಗೆ ಕೊಡಬೇಕು, ಸ್ಟೂಡೆಂಟ್ಸ್ ಇದನ್ನ ಓದಿದ್ರೆ 100% ಪಾಸ್ ಆಗ್ತಾರ, ಸೊ ಮತ್ತೆ ಎಂಟ್ರನ್ಸ್ ಅಲ್ಲಿ ಎಕ್ಸ್ಟರ್ನಲ್ಸ್ ಅಲ್ಲಿ ಎಲ್ಲ ಪಾಸ್ ಆಗ್ತಾರ, ಈ ತರ ಎಲ್ಲ ಅನಾಲಿಸಿಸ್ ಮಾಡಿ ಡಿಸ್ಕಷನ್ ಮಾಡಿ ಆಮೇಲೆ ನೋಟ್ಸ್ ನ ಪ್ರಿಪೇರ್ ಮಾಡಕ್ ನಾವು ಸೊ ಪ್ರಿಪೇರ್ ಮಾಡೋದು. ಈ ಪ್ರಿಪೇರ್ ಮಾಡಿದಾದ್ಮೇಲೆ ಟೆಸ್ಟಿಂಗ್ ಕೂಡ ನಾವೇ ಕೂಡ ಕುತ್ಕೊಂಡ್ ಮಾಡ್ತೀವಿ. ಸೊ ಒಂದ್ ಟೀಮ್ ಪ್ರಿಪೇರ್ ಮಾಡಿದ್ರೆ ಇನ್ನೊಂದು ಟೀಮ್ ಟೆಸ್ಟಿಂಗ್ ಮಾಡಿ ಆ ಟೆಸ್ಟಿಂಗ್ ಆಗಿರೋ ನೋಟ್ಸ್ ರಿಸೋರ್ಸಸ್ ನಿಮಗೆ ಕೊಡ್ತಾ ಹೋಗೋದು. ಸೊ ಅದರಿಂದ ಮಾತ್ರ ನೀವು ಪಾಸ್ ಆಗೋದು. ಇವೆಲ್ಲ ಪ್ರೊಸೀಜರ್ ಇರುತ್ತೆ. ಓಕೆನಾ. ಸೊ ಈ ತರ ನಮ್ಮ ವರ್ಕ್ ಫ್ಲೋ ವರ್ಕ್ ಆಗೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋದಂದ್ರೆ ಸೊ ಈಸಿಯಾಗಿ ನೀವು ಈ ತರ ಫೈಂಡ್ ಔಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಏನಾದ್ರು ಡೌಟ್ ಇತ್ತಂದ್ರೆ ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ವಾಟ್ಸ್ಆಪ್ ಚಾನಲ್ ಮತ್ತೆ ಸೊ ಇನ್ಸ್ಟಾಗ್ರಾಮ್ ಪೇಜ್ಗೆ ಸೊ ಇದು ಫಾಲೋ ಮಾಡಿ. ಸೊ ಅಲ್ಲೇ ನಿಮ್ಗೆ ಡೈಲಿ ಅಪ್ಡೇಟ್ಸ್ ತಿಳಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು.